ಮಕ್ಕಳ ಮುಂದೆ ಅಪ್ಪಿತಪ್ಪಿ ಕೂಡ ಈ ಮಾತುಗಳನ್ನು ಆಡಬೇಡಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನನ್ನು ಪ್ರೆಸ್ ಕೂಡ ಮಾಡಿ. ಮಕ್ಕಳನ್ನು ಬೆಳೆಸುವುದು ಸುಲಭದ ಮಾತಲ್ಲ. ತಂದೆ ತಾಯಿ ಇಬ್ಬರು ಉದ್ಯೋಗದಲ್ಲಿದ್ದರೆ ಮಕ್ಕಳನ್ನು ಬೆಳೆಸುವುದು ಮತ್ತಷ್ಟು ಕಠಿಣ ಕೂಡ. ಮಕ್ಕಳನ್ನು ಶಿಸ್ತಿನಿಂದ ಇರಿಸಲು ಹಾಗೂ ಅವರನ್ನು ಸುಧಾರಿಸಲು ಪಾಲಕರು ಹೇಳುವ ಕೆಲವು ಮಾತುಗಳು ಅವರ ಕೋಮಲ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ. ಹೀಗಾಗಿ ಮಕ್ಕಳ ಮುಂದೆ ಅಪ್ಪಿ ತಪ್ಪಿಯೂ ಕೂಡ ಕೆಲವು ಮಾತುಗಳನ್ನು ಆಡಬಾರದು. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದು ಕಡಿಮೆ ಅಂಕ ತರುತ್ತಿದ್ದರೆ ಅವರನ್ನು ಸಮಾಧಾನ ಮಾಡಲು ನಾನು ಕೂಡ ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದೆ, ಕಡಿಮೆ ಅಂಕ ಬೀಳುತ್ತಿತ್ತು ಎನ್ನಬೇಡಿ. ಇದು ಮಕ್ಕಳ ವಿದ್ಯಾಭ್ಯಾಸದ ಆಸಕ್ತಿಯನ್ನು ಇನ್ನಷ್ಟು ಕಡಿಮೆ ಮಾಡುತ್ತದೆ. ಹೆಚ್ಚೆಚ್ಚು ಓದಲು ಅಂಕ ಗಳಿಸಲು ಮಕ್ಕಳ ಮೇಲೆ ಒತ್ತಡವನ್ನು ಹೇರಬೇಡಿ. ಆದರೆ ಇಂತಹ ಮಾತುಗಳನ್ನು ಆಡಬೇಡಿ, ಅವರನ್ನು ಪ್ರೋತ್ಸಾಹಿಸಿ. ಸಾಮಾನ್ಯವಾಗಿ ಮನೆಯಲ್ಲಿ ತಂದೆಯನ್ನು ಶಿಸ್ತುಬದ್ಧ ವ್ಯಕ್ತಿಯಂತೆ ಬಿಂಬಿಸಲಾಗುತ್ತದೆ. ತಂದೆಗೆ ಹೇಳುತ್ತೇನೆ ಎಂದು ಪದೇ ಪದೇ ತಂದೆಯ ಹೆಸರು ಹೇಳಿ ಮಕ್ಕಳಿಗೆ ಭಯ ಹುಟ್ಟಿಸಲಾಗುತ್ತದೆ. ಇದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮಕ್ಕಳು ತಂದೆಯನ್ನು ಪ್ರೀತಿ ಸ್ನೇಹದಿಂದ ನೋಡುವ ಬದಲು ದ್ವೇಷಿಸಲು ಶುರು ಮಾಡುತ್ತಾರೆ. ಮಕ್ಕಳನ್ನು ಪದೇ ಪದೇ ದೂಷಿಸುವುದು ಸರಿಯಲ್ಲ. ಒಂದೇ ವಿಷಯವನ್ನು ಪದೇ ಪದೇ ಹೇಳಿ ಮಕ್ಕಳಿಗೆ ಬೈದರೆ ಮಕ್ಕಳು ಕೋಪಗೊಳ್ತಾರೆ, ಮತ್ತಷ್ಟು ಮೊಂಡುತನ ಪ್ರದರ್ಶಿಸುತ್ತಾರೆ. ನಮ್ಮ ಮಕ್ಕಳನ್ನು ಬಹುತೇಕ ಬಾರಿ ಬೇರೆಯವರಿಗೆ ಹೋಲಿಕೆ ಮಾಡುತ್ತೇವೆ. ನಿನಗಿಂತ ಆ ಮಗು ಸುಂದರವಾಗಿ ಚುರುಕಾಗಿದೆ, ಬುದ್ಧಿವಂತ, ಹೀಗೆ ಬೇರೆ ಮಕ್ಕಳನ್ನು ನಿಮ್ಮ ಮಕ್ಕಳ ಮುಂದೆ ಹೊಗಳಬೇಡಿ. ತೂಕ ಇಳಿಸಿಕೊಳ್ಳುವ ಪ್ರಯತ್ನದಲ್ಲಿ ನೀವು ಇದ್ದು ಡಯಟ್ನಲ್ಲಿದ್ದರೆ ಅದನ್ನು ಮಕ್ಕಳ ಮುಂದೆ ಹೇಳಬೇಡಿ. ಮಕ್ಕಳು ಕೂಡ ಡಯಟ್ ಶುರು ಮಾಡಿದರೆ ಅವರ ಬೆಳವಣಿಗೆಗೆ ಕಷ್ಟವಾಗುತ್ತದೆ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ ಯು.